ಹಾಯ್ ಫ್ರೆಂಡ್ಸ್, ಸಿದ್ದು ಸೈಬರ್ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ. ನಾನು ಇವತ್ತೊಂದು ವಿಡಿಯೋದಲ್ಲಿ ನಿಮ್ಗೆ ಏನು ತಿಳಿಸ್ಕೊಡ್ತಿದ್ದೀನಿ ಅಂತಂದರೆ RRB ಅಸಿಸ್ಟೆಂಟ್ ಲೋಕೋ ಪೈಲಟ್ ALP ಅಂದರೆ ಇದು ಮೀನ್ಸ್ ಬಂದ್ಬಿಟ್ಟು ಶಾರ್ಟ್ ಫಾರ್ಮ್ ಬಂದ್ಬಿಟ್ಟು ALP. ಈ ಡಿಪಾರ್ಟ್ಮೆಂಟಲ್ಲಿ ಸುಮಾರು 9,970 ಪೋಸ್ಟ್ಗಳನ್ನು ಬಿಡುಗಡೆ ಮಾಡಿದ್ದಾರೆ. ಈ ಅಪ್ಲಿಕೇಶನ್ ಬಂದ್ಬಿಟ್ಟು ಇದೇ ಮೇ ಮಂತ್ 11ನೇ ತಾರೀಕು ಒಳಗಡೆ ಈ ಅಪ್ಲಿಕೇಶನ್ ಹಾಕತಕ್ಕದ್ದು. ಇದು ಪ್ರತಿಯೊಂದು ಡೀಟೇಲ್ಸನ್ನು ನೋಡೋದಾದರೆ, ಮೊದಲನೇದು ಎಜುಕೇಷನನ್ನು ನೋಡೋದಾದರೆ ಯಾವೆಲ್ಲ ಅಭ್ಯರ್ಥಿಗಳು ಹಾಕೋದು ನೋಡಿದ್ರೆ ಕ್ಯಾಂಡಿಡೇಟ್ ಶುಡ್ ಪಾಸ್ ಗ್ರ್ಯಾಜುಯೇಟ್ ಡಿಪ್ಲೊಮಾ ಐ.ಟಿ.ಐ ಡಿಪ್ಲೊಮಾ ಮತ್ತು ಡಿಗ್ರಿ ಪಾಸ್ ಆದಂಥ ಸ್ಟೂಡೆಂಟ್ಗಳು ಈ ಅಪ್ಲಿಕೇಶನನ್ನು ಹಾಕಬಹುದು. ಹಾಗೆ ಏಜ್ ಲಿಮಿಟನ್ನು ನೋಡೋದಾದರೆ ಇದು ಮೇನ್ ಇಂಪಾರ್ಟೆಂಟ್ ಏನಂದರೆ ಎಜುಕೇಷನು ಮತ್ತು ಏಜ್ ಬಂದ್ಬಿಟ್ಟು 18 ವರ್ಷದಿಂದ 30 ವರ್ಷದ ಒಳಗಡೆ ಇರೋ ವಿದ್ಯಾರ್ಥಿಗಳು ಈ ಅಪ್ಲಿಕೇಶನನ್ನು ಹಾಕಬಹುದು. ಹಾಗೆ ಕೊನೆ ದಿನಾಂಕ ನೋಡಿದ್ರಲ್ಲ 11/5/2025. ಹಾಗೆ ಅಪ್ಲಿಕೇಶನ್ನ ಫೀಸನ್ನು ನೋಡೋದಾದರೆ ಫಾರ್ ಜನರಲ್ OBC EWS ಕ್ಯಾಟಗರಿಗೆ ಹೊಂದಿದವರು 500 ರೂಪಾಯಿ ಫೀಸನ್ನು ಕಟ್ಟಬೇಕಾಗುತ್ತೆ. ಫಾರ್ SC ST ESM ಫೀಮೇಲ್ ಕ್ಯಾಂಡಿಡೇಟ್ಸ್ ಯಾವುದೇ ಕ್ಯಾಸ್ಟ್ ಕ್ಯಾಟಗರಿ ಆಗಿರಲಿ, OBC ಆಗಿರಲಿ, EWS ಆಗಿರಲಿ, ಇಲ್ಲ ಜನರಲ್ ಆಗಿರಲಿ, ಫೀಮೇಲಲ್ಲಿದ್ದವರು 250 ರೂಪಾಯಿನೇ ಕಟ್ಟಬೇಕು. ಮತ್ತು SC ST ಇಲ್ಲಿರೋರು 250 ರೂಪಾಯಿನೇ ಕಟ್ಟಬೇಕು. SSL ಮೇಲು ಮತ್ತು ಫೀಮೇಲ್ ಹೊಂದಿದವರು ಇಬ್ಬರೂ ಅಪ್ಲಿಕೇಶನ್ನ 250 ರೂಪಾಯಿನ ಫೀಸನ್ನು ಪೇ ಮಾಡೋಕ್ಕಂಥದ್ದು. ಸೊ ಇದರಲ್ಲಿ ಮೊದಲನೇದಾಗಿ ನೋಡೋದಾದರೆ ಫಾರ್ ಜನರಲ್ OBC EWS ಅಲ್ಲಿ ಹೊಂದಿದ್ದಾರಲ್ಲ, ಇವ್ರ ಹತ್ರ ಏನಾದರೂ EWS ಸರ್ಟಿಫಿಕೇಟು ಅಥವಾ BPL ರೇಷನ್ ಕಾರ್ಡನ್ನೇನೋ ಹೊಂದಿದರೆ ಅವರು ಅಪ್ಲಿಕೇಶನ್ ಕಟ್ಟೋ ಮೇಲೆ ಆ ಸರ್ಟಿಫಿಕೇಟನ್ನು ತೊಗೊಂಡ್ಬನ್ನಿ. BPL ರೇಷನ್ ಕಾರ್ಡು ಅಥವಾ EWS ಸರ್ಟಿಫಿಕೇಟು ಇವಾಗ ತೊಗೊಂಡು ಬಂದರೆ ಎರಡರಲ್ಲಿ ಒಂದು, ಎರಡೂ ಇರಬೇಕಂತ ಏನಿಲ್ಲ, ಎರಡರಲ್ಲಿ ಒಂದು EWS ಸರ್ಟಿಫಿಕೇಟು ಅಥವಾ BPL ರೇಷನ್ ಕಾರ್ಡು ಎರಡರಲ್ಲಿ ಒಂದು ಏನಾರ ಸರ್ಟಿಫಿಕೇಟ್ ಇದ್ದರೆ 500 ರೂಪಾಯಿ ಕಟ್ಟಾಗಂಥ ಪ್ಲೇಸಲ್ಲಿ 250 ರೂಪಾಯಿ ಫೀಸನ್ನು ಕಟ್ಟಾಗುತ್ತೆ. ಸೊ ಅದು ಮೀಸಲಾತಿಯನ್ನು ಕೊಟ್ಟಿದ್ದಾರೆ ಅದಕ್ಕೆ. ಸೊ ದಯವಿಟ್ಟು ಇದನ್ನು ಮಾತ್ರ ಮಿಸ್ ಮಾಡೋಕ್ಕೆ ಹೋಗಬೇಡಿ. ಹಾಗೆ ನೋಡೋದಾದರೆ ನಂಬರ್ ಆಫ್ ಪೋಸ್ಟ್ ಬಂದುಬಿಟ್ಟು ಅದನ್ನೇ ಹೇಳಿದ್ನಲ್ಲ, 9,970 ಪೋಸ್ಟ್ಗಳನ್ನು ಬಿಡುಗಡೆ ಮಾಡಿದ್ದಾರೆ. ಇದರಲ್ಲಿ ಯಾವ್ಯಾವ ಡಿವಿಷನಲ್ಲಿ ನೋಡೋದಾದರೆ ಸೆಂಟ್ರಲ್ ರೈಲ್ವೆ ಬಂದುಬಿಟ್ಟು 376, ಈಸ್ಟ್ ಸೆಂಟ್ರಲ್ ರೈಲ್ವೆ ಡಿಪಾರ್ಟ್ಮೆಂಟಲ್ಲಿ ಬಂದುಬಿಟ್ಟು 700 ಪೋಸ್ಟು, ಈಸ್ಟ್ ಕೋಸ್ಟ್ ರೈಲ್ವೆದರಲ್ಲಿ 1,461 ಪೋಸ್ಟ್ಗಳು. ಈ ಥರ ಹಲವಾರು ಇದ್ರ ಹುದ್ದೆಗಳಲ್ಲಿ ಇಷ್ಟೊಂದು ನೇಮಕಾತಿಯಲ್ಲಿ ಟೋಟಲ್ಲು 9,970 ಪೋಸ್ಟ್ಗಳನ್ನು ಬಿಡುಗಡೆ ಮಾಡಿದ್ದಾರೆ. ಈ ಅಪ್ಲಿಕೇಶನ್ನು ಹಾಕೋರು ಇತ್ತೀಚೆಯಲ್ಲಿ. ಸೊ ದಯವಿಟ್ಟು ನನ್ನ ಸಿದ್ದು ಸೈಬರಿಗೆ ಭೇಟಿ ನೀಡಿ, ಹಾಗೂ ಈ ಸಿದ್ದು ಸೈಬರ್ ಯಾರಿಗೆ ಗೊತ್ತಿಲ್ಲ ಪ್ರತಿಯೊಂದೂ ಅದನ್ನು ತಿಳ್ಕೊಂಡು ಬೇರೆ ಸೈಬರಲ್ಲಿ ಅಪ್ಲಿಕೇಶನ್ ಹಾಕ್ಬೋದು. ಇದೆಷ್ಟೇ ಡೀಟೇಲ್ಸನ್ನು ತೆಗೆದುಕೊಂಡು ಹೋಗಿ, ಡೀಟೇಲ್ಸನ್ನು ತೆಗೆದುಕೊಂಡು ಅಂದರೆ ಮೊದಲನೇದಾಗಿ ಡಾಕ್ಯುಮೆಂಟ್ಸ್ ಇದಕ್ಕೆ ಬೇಕಾಗುವಂಥ ಡಾಕ್ಯುಮೆಂಟ್ಸ್ ಏನೇನು ಅಂತಂತಂದರೆ, ಮೊದಲನೇದಾಗಿ ಆಧಾರ್ ಕಾರ್ಡ್ ಲಿಂಕ್ ಆಗಿರುವಂಥ ಫೋನ್ ನಂಬರು, ಮೇಲ್ ID, ಎಜುಕೇಷನ್ ಸರ್ಟಿಫಿಕೇಟು, ಸರಿನಾ. ಆಮೇಲೆ ಕ್ಯಾಸ್ಟ್ ಇನ್ಕಮ್ ಸರ್ಟಿಫಿಕೇಟು, ತದನಂತರ ಫೋಟೋ ಬಂದುಬಿಟ್ಟು ಬ್ಯಾಕ್ಗ್ರೌಂಡು ವೈಟಿಗಿರಬೇಕು. ಯಾವುದೇ ಬ್ಲೂ ಆಗಲಿ ರೆಡ್ ಆಗಲಿ ಈ ಥರ ಬ್ಯಾಕ್ಗ್ರೌಂಡ್ ಇರಬಾರ್ದು. ಬ್ಯಾಕ್ಗ್ರೌಂಡ್ ಬಂದುಬಿಟ್ಟು ವೈಟೇ ಇರಬೇಕು. ಆ ಫೋಟೋ ಮಾತ್ರ ರೀಸೆಂಟಾಗಿರೋ 3 ಮಂತ್ಸ್ ಒಳಗಡೆ ಇರುವಂಥ ಫೋಟೋ, ಆಮೇಲೆ ಸಿಗ್ನೇಚರು, ಇಷ್ಟು ಡಾಕ್ಯುಮೆಂಟ್ಸನ್ನು ತೆಗೆದುಕೊಂಡು ಅಪ್ಲಿಕೇಶನನ್ನು ಹಾಕೋಬೋದು ಫ್ರೆಂಡ್ಸ್. ಈ ವಿಡಿಯೋ ಇಷ್ಟ ಆದರೆ ದಯವಿಟ್ಟು ಲೈಕ್ ಮಾಡಿ, ಕಮೆಂಟ್ ಮಾಡಿ ಮತ್ತು ಸಬ್ಸ್ಕ್ರೈಬ್ ಮಾಡೋದನ್ನು ಮರಿಬೇಡಿ. ಮುಂಬರುವಂಥ ಎಲ್ಲ ಅಪ್ಡೇಟ್ಸ್ಗೆ ನಾನು ಇದೇ ಥರನೇ ವಿಡಿಯೋ ಮಾಡ್ತೀನಿ. ಥ್ಯಾಂಕ್ ಯು ಫ್ರೆಂಡ್ಸ್.